ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಎಂಎಲ್ಸಿ ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವೇನ್ ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದು ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಎಂಎಲ್ಸಿ ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದು ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಎಂಎಲ್ಸಿ ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದು ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಎಂಎಲ್ಸಿ ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ
ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದನ್ನ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ MLC ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದನ್ನ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ MLC ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ. ಅದನ್ನ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡಿದ್ರೆ ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ MLC ರವಿಕುಮಾರ್ ಅವಹೇಳನೆ ಆಗೋ ರೀತಿಯಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಸ್ವಪಕ್ಷದ ಶಾಸಕರೇ ಇದೀಗ ತಿರುಗೇಟನ್ನ ನೀಡುತ್ತಿದ್ದಾರೆ. ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ, ಚಿಕ್ಕ ಗುಮಾಸ್ತನಾಗಿ ಗೌರವದಿಂದ ಕಾಣಬೇಕು. ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಅಂತ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ.
ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ IAS ಆಫೀಸರ್ ಇರ್ಲಿ, KS ಆಫೀಸರ್ ಇರ್ಲಿ, ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೆ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡ್ಬೇಕು. ನಾವ್ ಹೇಳ್ಕೊಟ್ಟು ಬಿಜೆಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ ಅದನ್ನ. ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಎದಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ